ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಕ್ಯಾಪ್ಸಿಕಮ್ ಟೊಮೊಟೊ ಹಾಕಿ ಗ್ರೇವಿ ಮಾಡೋದು ನೋಡೋಣ ಬನ್ನಿ. ಒಂದು 3 ಕ್ಯಾಪ್ಸಿಕಮ್ ತೆಗೆದಿಟ್ಟಿದ್ದೇನೆ. ಒಂದು 5 ಟೊಮೊಟೊ ಸಣ್ಣಗೆ ಕಟ್ಟಿ ಮಾಡಿಕೊಳ್ಳೋಣ. ನೋಡಿ, ಗಸಗಸೆ ಒಂದು ಚಮಚ ನೆನೆಸಿಟ್ಟಿದ್ದೇನೆ. ಇದಕ್ಕೆ ಒಂದು 8 ಮೆಣಸಿನ್ಕಾಯಿ, ಒಂದು ಕಾಯಿ, 7 ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 8, ಕೊತ್ತಂಬರಿ ಸ್ವಲ್ಪ, ಶುಂಠಿ 1 ಇಂಚು, ಬೆಳ್ಳುಳ್ಳಿ 1 ಗಡ್ಡೆ, ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ. ಇವಿಷ್ಟು ರುಬ್ಬಲಿಕ್ಕೆ. ನೋಡಿ, ಚಪಾತಿ ಮಾಡೋದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೇನೆ. ನೋಡಿ, ಕಾಯಿ ಕಟ್ ಮಾಡಿಟ್ಟಿದ್ದೇನೆ. ಈಗ ಕಾಯಿ ಹಾಕಿಕೊಳ್ಳೋಣ. ಕಾಯಿ ಹಾಕಿದ ಮೇಲೆ ಗಸಗಸೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಬರೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ನೋಡಿ, ಇವೆಲ್ಲವನ್ನು ಹಾಕಿ ರುಬ್ಬಿಕೊಂಡು ಬರೋಣ. ನೋಡಿ, ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಒಗ್ಗರಣೆಗೆ ಹಾಕೋಣ. ಒಂದು ಗ್ಯಾಸ್ ಹಚ್ಚಿ, ನೋಡಿ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟು ಒಂದು 4 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಕಾದ ಮೇಲೆ ಇದಕ್ಕೆ ಅರಿಶಿನ, ಜೀರಿಗೆ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ, ಕರಿಬೇವು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈರುಳ್ಳಿ ಫ್ರೈ ಆದ ಮೇಲೆ ಇದಕ್ಕೆ 1 ಚಮಚದಷ್ಟು ಧನಿಯಾ ಪುಡಿ ಹಾಕೋಣ. ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಇದಕ್ಕೇನು ಖಾರದ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ಇದು ಫ್ರೈ ಆದ ಮೇಲೆ ಕ್ಯಾಪ್ಸಿಕಮ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಈಗ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆದ ಮೇಲೆ ಟೊಮೊಟೊ ಹಾಕಿಕೊಳ್ಳೋಣ. ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಆಮೇಲೆ ರುಬ್ಬಿರುವ ಮಸಾಲೆಯನ್ನು ಹಾಕಿ, ನಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 10 ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬೇಯಿಸಿದರೆ ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ ರೆಡಿಯಾಗುತ್ತದೆ. ನೋಡಿ, ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರ್ತದೆ ಇದು. ಚಪಾತಿಯನ್ನು ಮಾಡಿಕೊಳ್ಳೋಣ. ನೋಡಿ, ಉಂಡೆ ಮಾಡಿಟ್ಟಿದ್ದೇನೆ. ಗ್ಯಾಸ್ ಹಚ್ಚಿ ಒಂದು ತವಾ ಇಟ್ಟು ಚಪಾತಿಯನ್ನು ಲಟ್ಟಿಸಿ ಚಪಾತಿ ಬೇಯಿಸಿಕೊಳ್ಳೋಣ. ನೋಡಿ, ಚಪಾತಿ ಮಾಡಿಕೊಂಡು ಕ್ಯಾಪ್ಸಿಕಮ್ ಗೊಜ್ಜು ತುಂಬ ಸೂಪರಾಗಿ